ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿಎಸ್ವೈ ಕೇಂದ್ರ ಬಿಂದುವಾಗ್ತಿದ್ದಾರಾ? ಮುಂದಿನ ವಿಧಾನಸಭೆ ಚುನಾವಣೆಯ ನಾಯಕತ್ವದ ಜವಾಬ್ದಾರಿ ಮತ್ತೆ ಯಡಿಯೂರಪ್ಪ ಹೆಗಲಿಗೆ ಬಿದ್ದಿದೆಯಾ ಅನ್ನೋ ಚರ್ಚೆ ಈಗ ಬಿಜೆಪಿ ಪಾಳೆಯದಲ್ಲಿ ಜೋರಾಗಿದೆ. ಅಭಿಮಾನೋತ್ಸವ ವೇದಿಕೆಯಲ್ಲಿ ಅಮಿತ್ ಶಾ ನೀಡಿದ ಸಂದೇಶ ಹಲವು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣ ಆಗಿದೆ. 2028 ಚುನಾವಣೆಯ ನಾಯಕತ್ವ ಬಿಎಸ್ವೈ ಹೆಗಲಿಗೆ. ಅಭಿಮಾನೋತ್ಸವ ವೇದಿಕೆಯಲ್ಲಿ ಅಮಿತ್ ಶಾ ಬಿಗ್ ಮೆಸೇಜ್. ಕರುನಾಡಲ್ಲಿ ಕಮಲವನ್ನು ಅರಳಿಸಿದ ಸಂತ, ಜನಸೇವೆಗಾಗಿ ಜನ್ಮ ಮೀಸಲಿಟ್ಟ ಧೀಮಂತ. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತೆ ಯಡಿಯೂರಪ್ಪ ಪ್ರಾಬಲ್ಯ ಜೋರಾಗ್ತಿದೆ. ಅಭಿಮಾನೋತ್ಸವ ವೇದಿಕೆಯಲ್ಲಿ ಅಮಿತ್ ಶಾ ನೀಡಿದ ಸಂದೇಶ ಇದೀಗ ರಾಜ್ಯ ಬಿಜೆಪಿ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಂದಿನ 2028ರ ವಿಧಾನಸಭೆ ಚುನಾವಣೆಯ ನಾಯಕತ್ವದ ಜವಾಬ್ದಾರಿಯನ್ನು ಬಿಎಸ್ವೈ ಹೆಗಲಿಗೆ ನೀಡುವ ಮೂಲಕ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನಿಸಿದೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ. ಬಿವೈ ವಿಜಯೇಂದ್ರ ನೇಮಕವಾದ ಬಳಿಕ ಪಕ್ಷದೊಳಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆದಿದ್ದವು. ಕೆಲ ನಾಯಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರೆ, ಇನ್ನು ಕೆಲವರು ತಟಸ್ಥ ಬಣದಲ್ಲಿದ್ದುಕೊಂಡು ಸೈಲೆಂಟ್ ಆಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಯಡಿಯೂರಪ್ಪ ನಾಯಕತ್ವದಲ್ಲಿ ಮಾತ್ರ ಎಲ್ಲ ಬಣಗಳು ಒಂದಾಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಂತಾಗಿದೆ. ಈ ಬಾರಿ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಟವನ್ನು ಬಿಎಸ್ವೈ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಅದರ ಭಾಗವಾಗಿಯೇ ರಾಜ್ಯ ಪ್ರವಾಸಕ್ಕೂ ಮಾಜಿ ಸಿಎಂ ಸಜ್ಜಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಗೂ ತೆರಳಿ ಸಂಘಟನೆ ಬಲಪಡಿಸಲು ಬಿಎಸ್ವೈ ತಯಾರಿ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಅಂದ್ರೆ ಬಣ ರಾಜಕಾರಣ ಕಡಿಮೆ ಆಗುತ್ತೆ, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೂ ಗೊತ್ತು. ಅದರಲ್ಲೂ ರಾಜ್ಯದಲ್ಲಿ ಯಡಿಯೂರಪ್ಪ ಹೊರತಾಗಿ ಮಾಸ್ ಲೀಡರ್ ಕೊರತೆ ಕೂಡ ಬಿಜೆಪಿಗೆ ಸ್ಪಷ್ಟವಾಗಿ ಕಾಣ್ತಿದೆ. ಹೀಗಾಗಿ ಪಕ್ಷ ಕಟ್ಟಿ ಬೆಳೆಸಿದ ನಾಯಕನಿಗೆ ಮತ್ತಷ್ಟು ಜವಾಬ್ದಾರಿ ನೀಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಒಟ್ನಲ್ಲಿ 2028ರ ಚುನಾವಣೆಗೆ ಯಡಿಯೂರಪ್ಪರೇ ಬಿಜೆಪಿ ಟ್ರಂಪ್ ಕಾರ್ಡ್ ಅನ್ನೋ ಸಂದೇಶ ಇದೀಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.